ಓಕೆ ಥ್ಯಾಂಕ್ ಯು. ಓಯ್ ಓಯ್ ಭವ್ಯಕ್ಕ ಚುನಾವಣೆ ಅಂದರೆ ಮತದಾನ ನಮ್ಮ ಹಕ್ಕು ಅನ್ನೋ ಹಾಗೆ ಎಲ್ಲರೂ ಮತದಾನನ ಮಾಡಬೇಕು. ಥ್ಯಾಂಕ್ ಯು. ಓಯ್ ಭವ್ಯಕ್ಕ ಪಾರಿ. ಓಯ್ ಭವ್ಯಕ್ಕ ಪಾರಿ. ಯಾವ ಥರ ಚೂಸ್ ಮಾಡಬೇಕು ಯಾರನ್ನ ಅಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತುಂಬಾ ಸೆಲೆಬ್ರೇಷನ್ ನಡೀತಿದೆ ಪಾರ್ಲಿಮೆಂಟ್ ಅಂತ. ಪಾರ್ಲಿಮೆಂಟ್ ಬಗ್ಗೆ ಭವ್ಯ ಆಫ್ ಮಾಡಿ ಓಯ್ ತಡ್ರಿ ಹಿಂಗಾಕೆ ಅಂತ ತಡ್ರಿ ಸರ್ನ ಕರೀರಿ. ಭವ್ಯಕ್ಕ ಅಪ್ಪ ಯಾರು ಬರೋದಿಲ್ಲ. ನಾನು ಗೆಲ್ಲಬೇಕೆಂದು ನಾನು ತುಂಬ ಆಸೆ ಇಟ್ಟುಕೊಂಡಿದ್ದೇನೆ. ನಯನ ನಿಮ್ಮ ಮತವನ್ನು ಹಾಕಿ ನನಗೆ ಗೆಲ್ಲಿಸಿರಿ. ಧನ್ಯವಾದಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ಮೈ ನೇಮ್ ಈಸ್ ಅಮೂಲ್ಯ. ಪ್ಲೀಸ್ ವೋಟ್ ಫಾರ್ ಮೀ. ವೋಟ್ ಹಾಕಿದಾದ್ಮೇಲೆ ನಾನು ಇವನಿಗೆ ಹಾಕಿದ್ನಲ್ಲ ಅಂತಂದು ಪಶ್ಚಾತ್ತಾಪ ಪಡಕ್ಕೆ ಹೋಗ್ಬೇಡ್ರಿ. ಪಶ್ಚಾತ್ತಾಪ ಪಡಲಿಕ್ಕಿಂತ ಮುಂಚೆನ ಯೋಚನೆ ಮಾಡಿ ಯಾವಾಗಲೂ ವೋಟ್ ಹಾಕಬೇಕು. ನಮ್ಮ ಸ್ಕೂಲು ನಮ್ಮ ಕಾಶಿನಾಥ್ ಸರು ಎಷ್ಟು ಚೆನ್ನಾಗಿ ಮಾಡಿಸ್ತಾರಂತಂದ್ರೆ ಪಾರ್ಲಿಮೆಂಟ್ ಬಂತು ಅಂದರೆ ಸಾಕು ಎಲ್ಲರಿಗೂ ಭಾಳ ಖುಷಿ. ಅವ್ರು ಕಾಶಿನಾಥ್ ಸರು ಎಷ್ಟು ಎಲ್ಲರಿಗೂ ಖುಷಿ ಪಡಿಸ್ತಾರೆ. ಅವ್ರು ಸ್ಕೂಲ್ ಬಿಟ್ಟು ಹೋದ್ಮೇಲೆ ನಾವು ಹೆಂಗಿರ್ಬೇಕು ಅಂತ ಈಗ ಎಲ್ಲರೂ ಥಿಂಕ್ ಮಾಡ್ತಾರೆ. ಅವ್ರು ಹೋದ್ಮೇಲೆ ನಾವು ಹೆಂಗಿರ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಈ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಪಾರ್ಟಿಸಿಪೇಟ್ ಮಾಡಿ ಗೆದ್ದಾದ್ಮೇಲೆ ಅವ್ರ ಕೆಲಸ ಅವ್ರು ನೀಟಾಗಿ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ನಮ್ಮ ಹಳೆ ಸ್ಕೂಲ್ನಲ್ಲೂ ಈ ಥರ ಎಲ್ಲ ಮಾಡ್ತಿದ್ದಿಲ್ಲ. ಇಲ್ಲಿ ಬಂದಾದ್ಮೇಲೆ ಹೊಸ ನೇಚರ್, ಹೊಸ ಥರ ಒಂದು ಭಾವನೆ ಕ್ರಿಯೇಟ್ ಆಗುತ್ತೆ ಇಲ್ಲಿ. ನಮ್ಮ ಸ್ಕೂಲಲ್ಲಿ ಫೋಟೋ ಬೂತು ಇಡೀ ಪಾಠಕ್ಕೆ ಸಾಕಂದ್ಬಿಟ್ಟಿತ್ತು. ಆದರೆ ಇವತ್ತು ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನ್ ಫುಲ್ ಹ್ಯಾಪಿಯಾಗಿದೆ ಎಲ್ಲರೂ.